ಮಗನ ಪ್ರೀತಿಗೆ ದೇವರು ಮೋಸ ಮಾಡಿಬಿಟ್ನಲ್ಲ ಅಂತಿದ್ದಾರೆ. ಸತ್ಯ ಅಮ್ಮ, ಅದು ಕರೆಕ್ಟ್. ನನ್ನ ಲವ್ ಬಗ್ಗೆ ತಾಯಿ ಬಳಿ ಹೇಳ್ಕೊಂಡಿದ್ದಂತೆ ಪ್ರವೀಣ್. ಸಂಬಂಧಿಕರ ಮಗಳನ್ನೇ ಇಷ್ಟಪಟ್ಟಿದ್ದಂತೆ ಮಗ ಪ್ರವೀಣ್. ಮುಂದಿನ ವರ್ಷ ಮದುವೆ ಮಾಡೋ ಬಗ್ಗೆ ತೀರ್ಮಾನ ಕೂಡ ಆಗಿತ್ತಂತೆ. ಪಾಪ ಅವಳ ಕಥೆ. ಪ್ರತಿದಿನ ಆಕೆ ಜೊತೆಗೆ ಮಾತನಾಡಿ ನನಗೂ ಕೂಡ ಫೋನ್ ಕೊಡ್ತಾ ಇದ್ದ. ನಮಗೂ ಮೋಸ ಆಗ್ಬಿಟ್ಟಿದೆ, ಆ ಪ್ರೀತಿಗೂ ಕೂಡ ಮೋಸ ಆಯ್ತಲ್ಲ ಸಾರ್ ಅಂತ ಹೇಳಿ ಮಗನ ಶೂ, ಬಟ್ಟೆ, ಆತನ ವಸ್ತುಗಳನ್ನೆಲ್ಲ ನೋಡಿ ತುಂಬ ಕಾಡ್ತಾ ಇದೆ ಸರ್ ಅಂತಾರೆ. ತಾಯಿ ಮನೇಲಿರುವಂಥವ್ರಿಗೆ ಕಷ್ಟ ಅದೇ ಅಲ್ವಾ ಸರ್, ಭಾಳ ಕಷ್ಟ. ಮಕ್ಕಳನ್ನು ಕಳ್ಕೊಂಡಿರುವಂಥ ತಂದೆ ತಾಯಿಯನ್ನೇ ಕಳ್ಕೊಂಡಿರುವಂಥ ಮಕ್ಕಳು, ಅದು ಜೀವನ ಪರ್ಯಂತ ಇರೋ ಕೊರಗೆ. ಅದು ರಾತ್ರಿ ಇಡೀ ಯಾರಿಗೂ ಸಹ ಮಗ ಇಲ್ಲ ಅಂದ್ರೂ ಮನೇಲಿ ಯಾರು ಇರೋಕ್ಕಾಯ್ತದೆ ಹೇಳಿ. ಒಬ್ಬನೇ ಮಗ ಅವ್ನು ಕಳ್ಕೊಂಡು ನಾವು ಜೀವನ ಮಾಡೋದು ಹೆಂಗೆ? ಅವತ್ತು ಕೆಲಸಕ್ಕೆ ಬೆಳಗ್ಗೆ ಸತಿ 8:30 ಮಾಮೂಲಿ ಟೈಮ್ 8:30ಗೆ ಹೋದ. ಆಮೇಲೆ 7 ಗಂಟೆಗೆ ಬಂದ. 7 ಗಂಟೆಗೆ ಬಂದನು. 7 ಗಂಟೆಲಿ 1/4 ಗಂಟೆನೂ ನಮ್ಮ ಜೊತೆ ಮಾತಾಡಿಲ್ಲ. ಬಂದ ಬಟ್ಟೆ ಹಾಕೊಂಡು ಹೊರಟ ಅಷ್ಟೇ. ಯಾಕೆ ಎಲ್ಲಿಗೆ ಹೋಗ್ತೀಯಪ್ಪ ಇಷ್ಟೊತ್ತಿಗೆ ಅನ್ನೋದು, ಡಿಜೆಗೆ ಹೋಗ್ತೀನಿ ಅಂದ. ಇವರಪ್ಪ ಬೇಡ ಅಂದರು. ಬೇಡ, ನನಗೆ ಅಲ್ಲಿ ಸಂತೆಗೆ ಹೋಗಿದ್ದೆ ನಾನು, ಅಲ್ಲೇ ನನಗೆ ಎದೆ ಹೊಡಿತು. ಅಷ್ಟು ಸೌಂಡ್ ಕೊಟ್ಟವ್ರೆ, ಬೇಡ ಕಣಪ್ಪ ಅಂದರು. ಅವನು ಇಲ್ಲ, ದಿನ ಸಿಗುತ್ತಾ ಡಿಜೆ, ದಿನ ಸಿಗುತ್ತಾ, ಊಟ ಬಂದ್ ಮಾಡ್ಬೋದು, ಊಟ ಅದು ಸಿಗುತ್ತಾ ಅಂತ ಹೋದ. ವರ್ಷಕ್ಕೊಂದು ಹಬ್ಬ, ವರ್ಷಕ್ಕೊಂದು ಸಲ ಡಿಜೆ ಸಿಗುತ್ತಾ ಅಂತ ಹೋದ. ಬೇಡ ಅಂದರು. ಹಂಗಾರೆ ನೀವು ನಮ್ಮ ಮನೆಯ ಜೊತೆ ಆಟೋದಲ್ಲಿ ಬನ್ನಿ, ನೀವು ಬನ್ನಿ ಅಂತ ನಮಗೂ ಹೇಳೋದು. ಅವ್ನು ಬೈಕಲ್ಲಿ ದುಡಿಮೆ ಮಾಡಿರೋ ನನ್ನ ಕೈಲೇ ತಂದು ಕೊಡ್ತಾ ಇದ್ದ. ಅದು ಅವನ ಹತ್ರ 100 ರೂಪಾಯಿ ಇದ್ರು ನನ್ನ ಹತ್ರನೇ ಕೊಡ್ತಿದ್ದ. ಅವ್ನು ಇಟ್ಕೊಂಡು ಯಾವತ್ತೂ ಅವ್ನು ವ್ಯವಹಾರ ಮಾಡ್ದಾನಲ್ಲ. ಇವತ್ತು ಅವ್ರ ಅಪ್ಪನೇ ವ್ಯವಹಾರ ಮಾಡೋದು. ಅವನು 1 ರೂಪಾಯಿಂದ ವ್ಯವಹಾರ ಏನೂ ಮಾಡಿ